ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ಪ್ರೈಸ್ ಅಲಾರ್ಡ್. ಈ ದಿನ ಚಿಲ್ಡ್ರನ್ಸ್ ಡೇ ಅನ್ನು ನಾವೆಲ್ಲರೂ ಕೂಡ ಆಚರಿಸುತ್ತಾ ಇದ್ದೇವೆ. ಎಲ್ಲ ಚಿಕ್ಕ ಮಕ್ಕಳಿಗೂ ಕೂಡ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ದೇವರು ನಿಮ್ಮೊಬ್ಬೊಬ್ಬರನ್ನು ಕೂಡ ಹೆಚ್ಚಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುವವಳಾಗಿದ್ದೇನೆ. ಈ ದಿನ ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 3ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ. ಹೌದು, ಇವತ್ತು ನಾವು ಕೂಡ ಚಿಕ್ಕ ಮಕ್ಕಳ ರೀತಿಯಲ್ಲಿ ಆಗಬೇಕು ಎಂಬುದಾಗಿ ಇವತ್ತು ವಾಕ್ಯ ಹೇಳಲ್ಪಡುತ್ತಾ ಇದೆ. ಹೌದು, ಇವತ್ತು ದೇವರ ದೃಷ್ಟಿಯಲ್ಲಿ ಚಿಕ್ಕ ಮಕ್ಕಳು ವಿಶೇಷವಾದವರು. ದೇವರವರನ್ನ ಅತಿ ಹೆಚ್ಚಾಗಿ ಪ್ರೀತಿಸುವಾತನಾಗಿದ್ದಾನೆ. ಇವತ್ತು ನಾವು ನೋಡಿಕೊಳ್ಳುವುದಾದರೆ ಚಿಕ್ಕ ಮಕ್ಕಳ ಹೃದಯದ ರೀತಿಯಲ್ಲಿ ನಾವು ಮಾರ್ಪಡಬೇಕು. ಹೌದು, ಅವರ ಹೃದಯದಲ್ಲಿ ಯಾವ ಕಲ್ಮಶವಿರುವುದಿಲ್ಲ, ಯಾವ ವಿಷಯವಾದಂಥ ಕಾರ್ಯಗಳು ಇರುವುದಿಲ್ಲ. ಅವರೊಳಗೆ ಒಂದು ಪ್ಯೂರ್ ಆದಂಥ ಪ್ರೀತಿ ಇರುತ್ತದೆ. ಯಾವ ದ್ವೇಷಗಳನ್ನು ಕೂಡ ಅವರು ಯಾರ ಮೇಲೂ ಇಟ್ಟುಕೊಳ್ಳುವುದಿಲ್ಲ. ಸ್ವಲ್ಪ ಹೊತ್ತಿಗೆ ಎಲ್ಲವನ್ನು ಮರೆತು ಅವರು ಮತ್ತೆ ತಿರುಗಿ ಆಟ ಆಡುವವರಾಗಿರುತ್ತಾರೆ. ಸೊ ಇವತ್ತು ನಮ್ಮ ಒಳಗೆ ಅಂತ ಹೃದಯ ಬರಬೇಕು. ಅದು ಮಾತ್ರವಲ್ಲ, ಅವರು ಯಾವುದರ ಕುರಿತು ಅವರು ಚಿಂತೆಯನ್ನು ಮಾಡುವುದಿಲ್ಲ. ಅವರು ಅವರು ಎಲ್ಲ ವಿಷಯದಲ್ಲೂ ಕೂಡ ಅವರು ತಂದೆ ತಾಯಿಗಳನ್ನು ಆತುಕೊಳ್ಳುತ್ತಾರೆ. ಅದು ಮಾತ್ರವಲ್ಲ, ಅತಿ ಹೆಚ್ಚಾಗಿ ತನ್ನ ತಂದೆ ತಾಯಿಗಳನ್ನು ಅವರು ನಂಬುತ್ತಾರೆ. ನನ್ನ ತಂದೆ ತಾಯಿ ಎಲ್ಲವನ್ನು ನೋಡಿಕೊಳ್ಳುತ್ತಾರೆ. ನಮ್ಮ ತಂದೆ ತಾಯಿ ಜೊತೆಯಲ್ಲಿ ನಾನು ಇರುವಾಗ ನಾನು ಸೇಫ್ ಆಗಿರುತ್ತೇನೆ ಎಂಬುದಾಗಿ. ಇವತ್ತು ನಮ್ಮ ಒಳಗೆ ಇಂಥ ಗುಣ ಬರಬೇಕು. ಇವತ್ತು ನಾವು ಕೂಡ ಇತರರ ತಪ್ಪುಗಳನ್ನು ಕ್ಷಮಿಸುವವರಾಗಿರಬೇಕು. ಅದು ಮಾತ್ರವಲ್ಲ, ತಂದೆಯಾದಂಥ ಯೇಸು ಸ್ವಾಮಿಯನ್ನು ನಾವು ಎಲ್ಲ ವಿಷಯದಲ್ಲೂ ಕೂಡ ಮಕ್ಕಳ ರೀತಿಯಲ್ಲಿ ಆತುಕೊಳ್ಳುವವರಾಗಿರಬೇಕು. ದೇವರು ನಮಗೆ ಎಲ್ಲವನ್ನು ಒದಗಿಸಿಕೊಟ್ಟು ನಮ್ಮನ್ನು ನಡೆಸುತ್ತಾನೆಂಬುದಾಗಿ ಆ ಮಕ್ಕಳೊಳಗೆ ಇರುವಂತಹ ನಂಬಿಕೆ ಇವತ್ತು ನಮ್ಮೊಳಗೆ ಬರುವಂಥದ್ದಾಗಿರಬೇಕು. ಇವತ್ತು ನಾವು ಸತ್ಯವೇದದಲ್ಲಿ ಒಂದು ವಿಷಯವನ್ನು ನಾವು ನೋಡಿಕೊಳ್ಳಬಹುದು. ಇವತ್ತು ಒಂದು ಚಿಕ್ಕ ಹುಡುಗಿ ಇವತ್ತು ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾಳೆ. ನಾವು ನೋಡಿಕೊಳ್ಳುವುದಾದರೆ ಅರಾಮ್ಯ ದೇಶದಲ್ಲಿ ಇಸ್ರೇಲ್ ದೇಶದ ಒಂದು ಚಿಕ್ಕ ಹುಡುಗಿ ದಾಸಳಾಗಿರುವಾಗ ನಾಮಾನನ ಮನೆಯಲ್ಲಿ ಆಕೆ ನಾಮಾನನಿಗೆ ಒಂದು ದೇವರ ಕುರಿತು ಒಂದು ಚಿಕ್ಕ ಸಾಕ್ಷಿಯನ್ನು ಸುವಾರ್ತೆಯನ್ನು ಸಾರುತ್ತಾ ಇದ್ದಾಳೆ. ಏನೆಂದರೆ, ನಾಮಾನನಿಗೆ ಕುಷ್ಠರೋಗ ಬಂದಿರುವಾಗ ಆತನಿಗೆ ಆ ಹುಡುಗಿ ಒಂದು ಮಾತನ್ನು ಹೇಳ್ತಾರೆ. ಸಮಾರ್ಯದಲ್ಲಿರುವಂತಹ ಎಲಿಷಾ ಎಂಬ ಪ್ರವಾದಿ ನಿನ್ನನ್ನು ಗುಣಪಡಿಸಲಿಕ್ಕೆ ಶಕ್ತನು, ಆತನಿಂದ ನಿನ್ನ ಕುಷ್ಠರೋಗ ಗುಣವಾಗುತ್ತದೆ ಎಂಬುದಾಗಿ ಒಂದು ಮಾತನ್ನು ಹೇಳುತ್ತಾರೆ. ಆ ನಾಮನನು ಕೂಡ ಅದನ್ನು ಕೇಳಿ ಇವತ್ತು ಪ್ರವಾದಿಯಾದಂಥ ಎಲಿಷನ ಬಳಿಗೆ ಹೋಗಿ ಆತನು ತನ್ನ ಕುಷ್ಠರೋಗವನ್ನು ಗುಣಪಡಿಸಿಕೊಳ್ಳುವುದನ್ನು ನಾವು ನೋಡಿಕೊಳ್ಬಹುದು. ಹೌದು, ಇವತ್ತು ದೇವರನ್ನು ಅರಿಯದಂತ ಇರುವಂತ ಆ ವ್ಯಕ್ತಿಗೆ ಆ ಚಿಕ್ಕ ಹುಡುಗಿ ಯೇಸು ಸ್ವಾಮಿಯ ಕುರಿತು ಹೇಳಿ, ದೇವರ ಕುರಿತು ಹೇಳಿ ಆಕೆ ಸುವಾರ್ತೆಯನ್ನು ಸಾರುತ್ತಾ ಇದ್ದಾಳೆ. ಅದರಿಂದ ಒಂದು ವೇಳೆ ಆತನು ಈ ದೇವರನ್ನು ನಂಬಿಕೊಂಡನು, ಮತ್ತೆ ಅರಮ್ಯದ ಜನಾಂಗಗಳು ಕೂಡ ದೇವರನ್ನು ನಂಬಿಕೊಂಡಿರಬಹುದು, ಅರಿತುಕೊಂಡಿರಬಹುದು. ಎಂತ ಒಂದು ಅದ್ಭುತ ಅಲ್ವಾ? ಇವತ್ತು ನಾವು ಕೂಡ ಅಷ್ಟೇ. ನೋಡಿ, ಚಿಕ್ಕ ಹುಡುಗಿ ತನ್ನ ದೇವರ ಕುರಿತು ಸಾಕ್ಷಿಯನ್ನು ಹೇಳ್ತಾ ಇದ್ದಾಳೆ. ಇವತ್ತು ನಾವು ಕೂಡ ನಮ್ಮ ದೇವರ ಕುರಿತು ಎಲ್ಲ ಸ್ಥಳದಲ್ಲೂ ಸಾಕ್ಷಿ ಹೇಳಬೇಕು. ನೋಡ್ರಿ, ದೊಡ್ಡವರು ಇವತ್ತು ಅನೇಕರು ತಮ್ಮ ಫ್ರೆಂಡ್ಸ್ಗಳಿಗೆ ಜೊತೆ ಕೆಲಸ ಮಾಡುವರು ಕಷ್ಟದಲ್ಲಿರುವಾಗ, ಅವ್ರ ಹಿಂಸೆಗಳಲ್ಲಿರುವಾಗ ನಾವು ಸಾಕ್ಷಿಯನ್ನು ಹೇಳುವುದಕ್ಕೆ ನಾಚಿಕೆ ಪಡುತ್ತೇವೆ. ದೇವರ ಕುರಿತು ಹೇಳುವುದಿಲ್ಲ, ಅವರಿಗಾಗಿ ಪ್ರಾರ್ಥಿಸುವುದಿಲ್ಲ. ಆದರೆ ಈ ಚಿಕ್ಕ ಹುಡುಗಿ ತನ್ನ ಯಜಮಾನನ ಬಳಿಯಲ್ಲಿ ತನ್ನ ದೇವರ ಕುರಿತು ಮಾತನಾಡುತ್ತಾ ಇದ್ದಾನೆ. ನನ್ನ ದೇವರು ಎಲಿಷಾ ಎಂಬ ಪ್ರವಾದಿಯ ಮೂಲಕವಾಗಿ ನಿನ್ನನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಇವತ್ತು ಆಕೆಯಿಂದ ಇವತ್ತೊಂದು ವ್ಯಕ್ತಿ ರಕ್ಷಣೆ ಮಾರ್ಗಕ್ಕೆ ಬಂದರು. ಸುವಾರ್ತೆಯನ್ನು ಚಿಕ್ಕ ಮಾತುಗಳಿಂದ ಸುವಾರ್ತೆಯನ್ನು ಸಾರಿದಳು. ಇವತ್ತು ನಾವು ಕೂಡ ಅಷ್ಟೇ. ನಾವು ಆ ಚಿಕ್ಕ ಹುಡುಗಿಯ ರೀತಿಯಲ್ಲಿ ನಾವು ದೇವರ ಕುರಿತು ಸಾಕ್ಷಿ ಹೇಳಬೇಕು. ನಾವು ಇವತ್ತು ಯೇಸು ಸ್ವಾಮಿಯ ಕುರಿತು ನಮ್ಮ ಅಕ್ಕಪಕ್ಕದ ಮನೆಗಳಿಗೂ, ನಮ್ಮ ಫ್ರೆಂಡ್ಸ್ಗಳಿಗೆ, ನಮ್ಮ ಜೊತೆಯಲ್ಲಿ ಕೆಲಸ ಮಾಡುವವರಿಗೆ, ಪ್ರತಿಯೊಬ್ಬರು ಇವತ್ತು ಯಾರ್ಯಾರು ಕಷ್ಟದಲ್ಲಿದ್ದಾರೋ ಅವರಿಗೆ ನಾವು ಯೇಸು ಸ್ವಾಮಿಯನ್ನು ಕುರಿತು ಹೇಳಿ ಅವರನ್ನು ಕೂಡ ಯೇಸು ಸ್ವಾಮಿಯ ಮಾರ್ಗದಲ್ಲಿ ನಡೆಸುವವರಾಗಿರಬೇಕು. ಇವತ್ತು ನಮಗೆ ಈ ಚಿಕ್ಕ ಹುಡುಗಿ ಮಾದರಿಯಾಗಿದ್ದಾಳೆ. ಇವಳ ರೀತಿಯಲ್ಲಿ ನಾವು ಕೂಡ ಅಷ್ಟೇ ದೇವರ
ದೇವರ ಕುರಿತು ಸಾಕ್ಷಿ ಹೇಳೋಣ. ದೇವರು ನಮ್ಮನ್ನು ಕೂಡ ಅತಿ ಹೆಚ್ಚಾಗಿ ಆಶೀರ್ವದಿಸುವ ಆತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.